ಗೆಳತಿಯರೇ, ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡಾಕ್ತೀನಿ. ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬದನೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡ್ತೀನಿ ನಾನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾರಿಗೆ ತಾನೇ ಬದನೆಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ಲ? ಎಲ್ರಿಗೂ ಕೂಡ ಅದರಲ್ಲೂ ಉತ್ತರ ಕರ್ನಾಟಕದ ಜನರಿಗಂತೂ ಬಿಸಿ ರೊಟ್ಟಿ ಜೊತೆ ಈ ಬದನೆಕಾಯಿ ಪಲ್ಯ ಅಂದರೆ ಅಮೃತಕ್ಕೆ ಸಮಾನ. ಇದನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಬದನೆಕಾಯಿ ಪಲ್ಯ ಮಾಡೋಕ್ಕೆ ನಾನು ಸಣ್ಣದಾಗಿ ಇರುವಂತಹ ಬದನೆಕಾಯಿ ತೊಗೊಂಡಿನಿ. ಭಾಳ ದೊಡ್ಡ ಇದ್ದು ಅಂದ್ರೆ ಅದರೊಳಗೆ ಬೀಜ ಇರ್ತಾವೆ, ಪಲ್ಯ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಸೈಜ್ ಅಥವಾ ಅದಕ್ಕಿಂತಲೂ ಸ್ವಲ್ಪ ಸಣ್ಣದಿತ್ತಂದ್ರೆ ಒಳ್ಳೆಯದು. ನೋಡಿರಿ, ಈ ರೀತಿಯಾಗಿ ಬದನೆಕಾಯನ್ನು ನಾನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿನಿ. ಅದ್ರ ಜೊತೆಗೆ ಉಳ್ಳಾಗಡ್ಡಿ ಕೂಡ ಉದ್ದುದ್ದಾಗನೇ ಕಟ್ ಮಾಡ್ಕೊಂಡಿನಿ. ಸೈಡಲ್ಲಿ ಇಟ್ಟಿನೆಲ್ಲ ಬದನೆಕಾಯಿ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಇರಬೇಕು. ಸೈಡಲ್ಲಿ ಇಟ್ಟಿರೋ ಬದನೆಕಾಯಿದ ಸೈಜ್ ಇದ್ದು ಅಂದ್ರೆ ಅವನ್ನ ನಾವು ತುಂಬಗಾಯಿ ಪಲ್ಯ ಅಥವಾ ಎಣ್ಗಾಯಿ ಪಲ್ಯ ಅಂತೀವಿ. ಅದು ತುಂಬ ಟೇಸ್ಟ್ ಆಗ್ತೈತಿ. ಎಣ್ಗಾಯಿ ಪಲ್ಯ ಅಥವಾ ಬದನೆಕಾಯಿ ಪಲ್ಯ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡೀನಿ. ಆ ರೆಸಿಪಿ ಲಿಂಕ್ ಬೇಕಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಆ ಐಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಣ್ಗಾಯಿ ಪಲ್ಯ ರೆಸಿಪಿಯನ್ನು ನೀವು ನೋಡ್ಬೋದು. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಒಂದು ಚಿಟಕಿ ಹಿಂಗೆ ಹಾಕ್ಕೊಂಡಿನಿ, ಜಾಸ್ತಿ ನಾವು ಈ ಬದನೆಕಾಯಿ ಪಲ್ಯನ 2-3 ರೀತಿಯಲ್ಲಿ ಮಾಡ್ತೀವಿ. ಒಂದು ವಿಧವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ. ಮತ್ತು ಬರೋ ವಿಡಿಯೋಸ್ಗಳಲ್ಲಿ ಆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಕರಿಬೇವು ಎಣ್ಣೆ ಒಳಗೆ ಚೆಂದಾಗಿ ಬೆಂದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಪೂರ್ತಿ ಎಣ್ಣೆ ಒಳಗೇ ಬೇಯಿಸ್ಕೋಬೇಕು, ನೀರು ಹಾಕಂಗಿಲ್ಲ. ಹಾಗೆ ಎಣ್ಣೆ ಒಳಗೇ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಉಕ್ಕೂರನ್ನ. ನೋಡ್ರಿ, ಈ ರೀತಿಯಾಗಿ ಮೀಡಿಯಮ್ ಉರಿಯಲ್ಲಿ, ಪೂರ್ತಿ ಸಣ್ಣನೂ ಇರಬಾರ್ದು, ಪೂರ್ತಿ ಜೋರನೂ ಇರಬಾರ್ದು, ಮೀಡಿಯಮ್ ಉರಿ ಒಳಗೆ ನಾವು ಬದನೆಕಾಯಿ ಮತ್ತು ಉಳ್ಳಾಗಡ್ಡಿಯನ್ನು ಚೆಂದಾಗಿ ಬೇಯಿಸ್ಕೋಬೇಕು. ಉಳ್ಳಾಗಡ್ಡಿ ಬದನೆಕಾಯಿ ಬೇಗನೆ ಬೇಯಲಿ ಅಂಥೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ನೀವು ಆಮೇಲೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ರಿ. ಹಾಗೆ ನಂದು ಇನ್ನೊಂದು ಚಾನಲ್ ಐತಿ, ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಅದರೊಳಗೆ. ಆ ಚಾನಲ್ ಹೆಸರು ಲೇಡೀಸ್ ಕ್ರೇಜ್ ಅಂತ ಹೇಳಿ. ಆ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂದ್ರೆ ಲೇಡೀಸ್ ಕ್ರೇಜ್ ಅಂತ ಸರ್ಚ್ ಮಾಡಿರಿ. ಆರಾಮಾಗಿ ನೀವು ವಿಡಿಯೋ ಲಿಂಕನ್ನು ಪಡಿಬೋದು. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿಯಾದಂತಹ ಲೇಡೀಸ್ ಕ್ರೇಜ್ ಐಕಾನ್ ಸಿಗ್ತೈತಿ. ಇದೇ ನನ್ನ ಚಾನಲ್. ಇಲ್ಲಿ ನೀವು ನಾನು ಸ್ಟಿಚ್ ಮಾಡಿರುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಅದರೊಳಗೆ. ಈಗ ನೋಡ್ರಿ, ಬದನೆಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಾವು. ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ಚಮಚೆಯಿಂದ ನೀವು ಬದನೆಕಾಯನ್ನು ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆಗಬೇಕು. ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಡ್ರಿ. ಒಂದು 75% ಬೆಂದಿದ್ರೆ ಸಾಕು ಬದನೆಕಾಯಿ. ಅದಾದಮೇಲೆ ನಾವು ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಪೂರ್ತಿ ಮೆತ್ತಗಾಯ್ತು ಅಂದ್ರೂ ಕೂಡ ಅಷ್ಟೊಂದು ಟೇಸ್ಟ್ ಆಗಿರೋಂಗಿಲ್ಲ, ಸ್ವಲ್ಪ ಬೆರೆಸಿರಬೇಕು. ಟೊಮೆಟೊ ಹಾಕೋಕ್ಕಿಂತ ಮುಂಚೆ ಒಂದು 75% ಕುದ್ದಿರಬೇಕು ಬದನೆಕಾಯಿ. ಈಗ ಒಂದು 2 ನಿಮಿಷ ನೀವು ಮುಚ್ಚಿ ಬೇಯಿಸ್ಕೊಳ್ರಿ. ಬೇಯಿಸ್ಕೊಂಡಾದ್ಮೇಲೆ ಮೀಡಿಯಮ್ ಉರಿ ಒಳಗೇ ಬೇಯಿಸ್ಕೋಬೇಕು. ನೋಡಿರಿ, ಚೆಂದಾಗೆ ಬೆಂದಾವು ಬದನೆಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಚೆಂದಾಗೆ ಬೆಂದಾವು. ಈಗ ನಾವು ಇದಕ್ಕೆ ಉಪ್ಪು ಮೊದಲೇ ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡಿದ್ವಿ. ರುಚಿಗೆ ಮತ್ತು ಟೇಸ್ಟ್ ನೋಡ್ಕೊಂಬಿಟ್ಟು ನೀವು ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಕೆಂಪು ಖಾರದ ಪುಡಿ ಹಾಕ್ಕೊಂಡಿನಿ. ಹಂಗೆ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿನಿ. ಜೊತೆಗೆ ಹವೇಜ್ ಪುಡಿ ಕೂಡ ಹಾಕ್ಕೊಂಡಿನಿ. ಈ ಮಸಾಲೆ ಖಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು. ಎಲ್ಲ ಕಾಯಿ ಪಲ್ಯಗಳಿಗೆ ಇದನ್ನು ಯೂಸ್ ಮಾಡ್ತೀವಿ. ಕಾಯಿ ಪಲ್ಯಗಳಿಗೆ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟಿಯಾಗಿರ್ತೈತಿ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೀವು ನೋಡಬೇಕು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಬರೋ ವಿಡಿಯೋಸ್ಗಳಲ್ಲಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ. ಮುಂದಿನ ವಿಡಿಯೋಗಳಲ್ಲಿ ರೊಟ್ಟಿ ರೆಸಿಪಿಯನ್ನು ತೋರಿಸ್ತೀನಿ. ಯಾವ ರೀತಿಯಾಗಿ ನಾವು ಉತ್ತರ ಕರ್ನಾಟಕದ ಜನ ಡೈಲಿ ರೊಟ್ಟಿ ಮಾಡ್ತೀವಿ. ಬಿಸಿ ರೊಟ್ಟಿ ಜೊತೆಗೆ ಈ ಬದನೆಕಾಯಿ ಪಲ್ಯ ಅಂತೂ ಭಾಳ ರುಚಿಯಾಗಿರ್ತೈತಿ. ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ರೊಟ್ಟಿ ರೆಸಿಪಿಯನ್ನು ನೋಡೋಣ. ಈಗ ಲಾಸ್ಟಲ್ಲಿ ನಾನು ಚೆನ್ನಾಗಿ ಹುರಿದುಕೊಂಡಿರುವಂತಹ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತಹ ಶೇಂಗಾವನ್ನು ಮಿಕ್ಸಿಗೆ ಹಾಕ್ಕೊಂಡು ಆ ಪುಡಿಯನ್ನು 1-2 ಸ್ಪೂನ್ನಷ್ಟು ಹಾಕ್ಕೊಂಡು 1-2 ಚಮಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ.
ಈಗ ಲಾಸ್ಟಲ್ಲಿ ಎಲ್ಲ ಒಂದು ಕಡೆ ಗುಂಪು ಮಾಡಿಕೊಂಡು ಒಂದು ಸರ್ತಿ ಟೇಸ್ಟ್ ನೋಡ್ಕೊಂಬಿಡ್ರಿ, ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗೈತಿ ಇಲ್ಲಿ ನೋಡಿಕೊಂಡು ಈ ರೀತಿ ಪಲ್ಯನ ಒಂದೇ ಕಡೆ ಗುಂಪು ಮಾಡ್ಕೊರಿ. ಒಂದು ಪ್ಲೇಟನ್ನು ಮುಚ್ಚಿಬಿಡ್ರಿ. ಒಂದು 3-4 ನಿಮಿಷದವರೆಗೂ ಹಿಂಗೆ ಇರಲಿ. ಈ ರೀತಿ ಮುಚ್ಚಿಡೋದ್ರಿಂದ ಲಾಸ್ಟಲ್ಲಿ ಶೇಂಗಾದ ಪುಡಿ ಅದು ಹಾಕಿರ್ತೀವಲ್ಲ, ಅದು ಬದ್ನಿಕಾಯಿ ಜೊತೆಗೆ ಚೆನ್ನಾಗಿ ಉಮ್ಗೊಯ್ತೈತಿ. ಅದಕ್ಕೋಸ್ಕರ ನೋಡಿರಿ, ಬದ್ನಿಕಾಯಿ ಪಲ್ಯ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋನ ಮಾಡಿರೋದು ನಾನು ಅನ್ಎಕ್ಸ್ಪೆಕ್ಟೆಡ್, ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯಾವುದೇ ಪ್ರಿಪ್ರೇಷನ್ ಇರಲಾರ್ದೇ ಒಮ್ಮಿಂದೊಮ್ಮಗಲೇ ಈ ವಿಡಿಯೋವನ್ನು ಶೂಟ್ ಮಾಡೀನಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಬದ್ನಿಕಾಯಿ ಪಲ್ಯ ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಮೊಸರನ್ನದ ಜೊತೆ, ಇಲ್ಲಾಂದ್ರೆ ಸಜ್ಜಿ ರೊಟ್ಟಿ, ಕಟಿ ರೊಟ್ಟಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರ್ತೈತಿ. ಇದ್ರ ಜೊತೆಗೆ ಕಟಿ ರೊಟ್ಟಿ, ಬದ್ನಿಕಾಯಿ ಪಲ್ಯ ಮತ್ತು ಶೇಂಗಾದ ಹಿಂಡಿ ಮೊಸರಂತರೂ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಅದು. ನೀವು ಇದೇ ರೀತಿ ಬದ್ನಿಕಾಯಿ ಪಲ್ಯ ಮಾಡಿರಿ. ಟೇಸ್ಟ್ ಹೆಂಗಾಗಿತ್ತಂತ ನನಗೆ ಹೇಳ್ರಿ ಕಮೆಂಟ್ ಸೆಕ್ಷನ್ದೊಳಗೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.